ಭಯ. ನಾವು ಭಯದ ವಿಷಯದಲ್ಲಿ ಎಷ್ಟೋ ಮಾತುಗಳನ್ನಾಡ್ತೀವಿ. ಭಯದಿಂದ ಯಾವಾಗ್ಲೂ ದೂರ ಓಡ್ತೀವಿ. ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ದೀರಾ ನಾವು ಈ ಭಯವನ್ನ ಸದುಪಯೋಗ ಕೂಡ ಮಾಡ್ಕೋಬಹುದಾ ಅಂತ? ಖಂಡಿತವಾಗ್ಲೂ ಮಾಡ್ಕೋಬಹುದು. ಮಂತ್ರ ಅನ್ನಿಸ್ಕೊಳ್ಳದೆ ಇರೋ ಯಾವ ಅಕ್ಷರನೂ ಇಲ್ಲ. ಹೀಗಿರುವಾಗ ಖಂಡಿತವಾಗ್ಲೂ ಭಯದ ಸದುಪಯೋಗವನ್ನ ಮಾಡ್ಕೋಬಹುದು. ಅದು ನಿಂತಿರೋದು ನಿಮ್ಮ ದೃಷ್ಟಿಕೋನದ ಮೇಲೆ, ಹಾಗೆ ನಿಮ್ಮ ಪ್ರತಿಕ್ರಿಯೆ ಮೇಲೆ. ಭಯ ಎದುರಿಗೆ ಬಂದಾಗ ಇರೋದು ಎರಡೇ ದಾರಿ. ಮೊದಲನೇ ದಾರಿ ಭಯ ಪಟ್ಕೊಂಡು ಸುಮ್ಮನೆ ಓಡ್ ಹೋಗೋದು. ಎರಡನೇ ದಾರಿ ಆ ಭಯವನ್ನ ಎದುರಿಸಿ ನಿಲ್ಲೋದು. ಆ ಭಯದ ಆಳಕ್ಕೆ ಹೋಗಿ ನೋಡಿ, ಅದರಲ್ಲಿ ಅಂಥದ್ದೇನಿದೆ ನಿಮ್ಮನ್ನ ಹಿಡ್ದಿಡೋ ಅಂಥದ್ದು. ನಿಮ್ಮ ಧೈರ್ಯವನ್ನ ಎಚ್ಚರಿಸ್ಕೊಳ್ಳಿ, ನಿಮ್ಮನ್ನ ಇನ್ನೂ ಶಕ್ತಿಶಾಲಿ ಮಾಡ್ಕೊಳ್ಳಿ, ನಿಮ್ಮನ್ನ ಇನ್ನೂ ಶ್ರೇಷ್ಠವಾಗಿಸ್ಕೊಳ್ಳಿ. ಆಗ ಎದುರಿಗೇನಿದ್ರು ಅದನ್ನ ಪಡ್ಕೋಬಹುದು. ಅದೇ ಭಯದಿಂದ ನೀವು ಓಡ್ ಹೋಗ್ಬೇಕು ಅಂತಿದ್ದೀರೋ ಅಥವಾ ಅದನ್ನ ಎದುರಿಸಿ ನೀವಿನ್ನೂ ಶ್ರೇಷ್ಠರಾಗಬೇಕು ಅನ್ಕೋತೀರೋ? ಆಯ್ಕೆ ನಿಮ್ಮದೇ, ಪ್ರತಿಕ್ರಿಯೆ ನಿಮ್ಮದೇ, ದೃಷ್ಟಿಕೋನ ಕೂಡ ನಿಮ್ಮದೇ.